ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಹಾಗೂ ಕಾರಿನ ನಡುವೆ ಆಗಿರುವಂತಹ ಭೀಕರ ಅಪಘಾತ ಇದು. ಇನ್ನು ಕಾರಿನಲ್ಲಿ ಇದ್ದಂತಹ 4 ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ಮಗನ ಮೃತದೇಹವನ್ನ ನೋಡಿ ತಾಯಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಇದು. ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ನ ನಡುವೆ ಡಿಕ್ಕಿ ಸಂಭವಿಸಿದೆ. ಕಾರಿನಲ್ಲಿ ಇದ್ದಂತಹ 5 ದುರ್ಮರಣವನ್ನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲಲಿತ್, ಹರ್ಷಿತ್ ಹಾಗೂ ಇಬ್ಬರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಸದ್ಯ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ತುಮಕೂರು ರಸ್ತೆಯ ನವಯುಗ ಟೋಲ್ ಸಮೀಪ ಆಗಿರುವಂತಹ ಘಟನೆ. ತುಮಕೂರು ರಸ್ತೆಯಿಂದ ಬರ್ತಾ ಇದ್ದಂತಹ ಕಾರು ಬೆಂಗಳೂರು ನಗರದಿಂದ ತುಮಕೂರು ಕಡೆ ಹೋಗ್ತಿದ್ದ ಬಸ್ ಡಿವೈಡರ್ ದಾಟಿ ಬಸ್ಗೆ ಕಾರು ಗುದ್ದಿದೆ. ಇನ್ನು ಮೃತದೇಹಗಳು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಇದು. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾರು ನಜ್ಜುಗುಜ್ಜಾಗ್ಬಿಟ್ಟಿದೆ. ಈ ಡಿವೈಡರ್ನ ದಾಟಿ ಹೋಗಿ ಬಸ್ಗೆ ಗುದ್ದಿರೋದು ಈ ಕಾರು. ಅಂದ್ರೆ ಅಷ್ಟು ವೇಗವಾಗಿ ಬರ್ತಿದ್ರು ಅಂತ ಅನ್ಸುತ್ತೆ. ಅತಿ ವೇಗನೇ ಈ ರೀತಿಯ ಒಂದು ದುರಂತಕ್ಕೆ ಕಾರಣ ಇರಬಹುದು. ತುಮಕೂರು ರಸ್ತೆಯ ನವಯುಗ ಟೋಲ್ ಸಮೀಪ ಆಗಿರುವ ಘಟನೆ ಇದು. ಬೆಂಗಳೂರು ನಗರದಿಂದ ತುಮಕೂರು ಕಡೆ ಹೋಗ್ತಾ ಇತ್ತು ಬಸ್ಸು. ಈ ವೇಳೆ ಕಾರು ತುಮಕೂರು ರಸ್ತೆಯಿಂದ ಬರ್ತಿತ್ತು. ಇದು ವೇಗವಾಗಿ ಬಂದು ಡಿವೈಡರ್ನ ದಾಟಿ ನಿಯಂತ್ರಣ ತಪ್ಪಿ, ಮೋಸ್ಟ್ಲಿ ಕಂಟ್ರೋಲ್ ಅನ್ನ ತಪ್ಪಿ ಡಿವೈಡರ್ನ ದಾಟಿ ಅಪೋಸಿಟ್ ಅಲ್ಲಿ ಬರ್ತಿದ್ದಂತಹ ಬಸ್ಗೆ ಗುದ್ದಿದೆ. ಬಟ್ ಕಾರ್ನಲ್ಲಿ ಇದ್ದಂತಹ 5 ದುರ್ಮರಣವನ್ನ ಹೊಂದಿದ್ದಾರೆ. ಅತಿ ವೇಗದ ಚಾಲನೆಯಿಂದ ನಿಯಂತ್ರಣವನ್ನ ಕಳ್ಕೊಂಡ್ಬಿಟ್ಟಿದೆ ಕಾರು. ಡಿವೈಡರ್ ದಾಟಿ ಬಸ್ಗೆ ಗುದ್ದಿದೆ ಈ ಕಾರು. ಸದ್ಯ ಮೃತದೇಹಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸ ಆಗಿದೆ. ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್, ಅಲ್ಲಿದ್ದಂತಹ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ. ಸ್ಥಳಕ್ಕೆ ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತದೇಹಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಸಹ ಮಾಡಲಾಗಿದೆ. ಆಸ್ಪತ್ರೆಗೆ ಮೃತದೇಹಗಳನ್ನ ರವಾನೆ ಮಾಡಲಾಗಿದೆ. ಕಾರಿನಲ್ಲಿ ಇದ್ದಂತಹ 5 ಸಹ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ನ ಚಾಲಕರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಅಪಘಾತ ಹೇಗಾಯ್ತು ಮತ್ತೆ ಆ ಕ್ಷಣ ಹೇಗಿತ್ತು? ಸರ್, ನಾವು ಬೆಂಗಳೂರಿನ ಹುಬ್ಳಿ ಕಡೆ ಹೋಗ್ತಾ ಇದ್ದೆವು. ಅದು ಆಪೋಸಿಟ್ ಬಂದು ಹೊಡೆದಿರೋದು. ಓವರ್ ಸ್ಪೀಡ್ ಇತ್ತ ಸರ್? ಹೆಂಗೆ? ಓವರ್ ಸ್ಪೀಡ್ ಇತ್ತು. ನಿಮ್ಮ ಮೂಗಿನ ಮೇಲೆ ಕೂಡ ಒಂದಿಷ್ಟು ರಕ್ತ ಹರಿದಿದೆ ಸರ್. ನಿಮ್ಗೆ ಎಲ್ಲಿ ಪೆಟ್ಟಾಗಿದೆ ಸರ್? ಮೂಗಿ ಮೇಲೆ ಕಿವಿಯಲ್ಲಿ ಲೇಟ್ ಆಗಿದೆ. ಎಷ್ಟು ಜನ ಕಾರಲ್ಲಿ ಇದ್ರು ಸರ್? ಸರ್, ಕಾರಲ್ಲಿ 5 ಜನ ಇದ್ರು. 5 ಜನ 4 ಜನ ಸ್ಪಾಟ್ ಆಗಿದ್ದಾರೆ, ಒಬ್ರು ಇಂಜುರಿಯಲ್ಲಿ ಇದ್ದಾರೆ. ನಮ್ಮ ಬಸ್ಸಲ್ಲಿರೋರ್ಗೆ ಯಾರಿಗೂ ಏನಾಗಿಲ್ಲ. ಓಕೆ, ಓವರ್ ಸ್ಪೀಡ್ ಇಂದಾನೆ ಇದಾಗಿರೋ? ಹೌದು. ಕಂಪ್ಲೀಟ್ ಅದು ಡಿವೈಡರ್ ಹಾರಿ ನಿಮ್ಮ ಬಸ್ ಹಾರಿ ಬಸ್ಸಿಗೆ ಬಂದು ಹೊಡೆದಿದೆ. ಕಾರಲ್ಲಿ ಏನು ಹುಡುಗರು ಇದ್ರ ಸರ್? ವಯಸ್ಸಾದಂತವ್ರ? ವಯಸ್ಸಾದವ್ರು ಏನಿಲ್ಲ, 25 ಮೇಲೆ ಎಲ್ಲ ಹುಡುಗರು ಸರ್. ಆ ತಕ್ಷಣಕ್ಕೆ ಅಷ್ಟು ಓವರ್ ಸ್ಪೀಡು ಏಕಾಏಕಿ ನಿಮ್ಮ ಎದೆ ಮೇಲೆ ಬಂದಂಗೆ ಆಗುತ್ತೆ. ಕಂಟ್ರೋಲ್ ಮಾಡುವಂತ ಪ್ರಯತ್ನಗಳು ನಿಮ್ಮಿಂದ ಹೆಂಗ ಮಾಡಿದೀವಿ ಸರ್? ಏಕಾಏಕಿ ಈಗ ಎದೆ ಮೇಲೆನೆ ಬರುತ್ತೆ. ಈಗ ಸಡನ್ ಬ್ರೇಕು ಕೂಡ ಹಾಕೋಕ್ ಆಗೋದಿಲ್ಲ. ಅಷ್ಟು ಸ್ಪೀಡ್ ಅಲ್ಲಿ ಹೆಂಗ್ ಮ್ಯಾನೇಜ್ ಮಾಡಿದ್ರೆ? ಕಂಟ್ರೋಲ್ ಮಾಡಿದ್ವಿ ಸರ್ ನಾವು. ಓಕೆ. ಸದ್ಯ ಕಾರು ವೇಗವಾಗಿ ಬರ್ತಾ ಇತ್ತು, ಪರಿಣಾಮ ಕಂಟ್ರೋಲ್ ಅನ್ನ ತಪ್ಪಿಟ್ಟಿದೆ. ನಂತರ ಡಿವೈಡರ್ನ ಹಾರಿ ಡಿವೈಡರ್ ಕಡೆಯಿಂದ ಅಪೋಸಿಟ್ ವೇನಲ್ಲಿ ಬರ್ತಿದ್ದಂತಹ ಬಸ್ಗೆ ಗುದ್ದಿದೆ. ಈ ದುರ್ಘಟನೆಯಲ್ಲಿ ಕಾರು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿ ಇದ್ದಂತಹ 5 ಸಹ ಸಾವನ್ನಪ್ಪಿದ್ದಾರೆ. ಇವರ ಈ ಮೃತದೇಹಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಸ್ನಲ್ಲಿ ಇದ್ದಂತಹ ಬಸ್ ಡ್ರೈವರ್, ಕಂಡಕ್ಟರ್ ಹಾಗೂ ಪ್ಯಾಸೆಂಜರ್ಸ್ಗೂ ಸಣ್ಣ ಪುಟ್ಟ ಗಾಯಗಳು ಆಗಿದೆ. ಲಲಿತ್ ಅವರ ಪೋಷಕರು ಬಂದಿದ್ದಾರೆ ಹಾಸ್ಪಿಟಲ್ಗೆ. ಮಗನ ವಿಚಾರವನ್ನು ತಿಳಿದು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗಿದೆ. ಅರಗಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಅವರಿಗೆ. ಅಮ್ಮ, ಎಷ್ಟು ಗಂಟೆಗೆ ನಿಮ್ಮ ವಿಚಾರ ಗೊತ್ತಾಯಿತು? ಮನೆಗೆ ಬಂದಿದ್ರಾ? ಏನು ಕೆಲಸ ಮಾಡ್ತಾಯಿದ್ದ ಸರ್? CC ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದ. ಅವರು 1:30ಗೆ ಅವ್ರ ಫ್ರೆಂಡು ಫೋನ್ ಮಾಡಿದ್ರು, ಈ ಥರ ಆಗಿದೆಯಂತೆ ಆಂಟಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ರಾತ್ರಿ 1:30ಗೆ.
ಅದಕ್ಕೆ ಇಲ್ಲ ಬಂದಿದ್ದೀವಿ ಸರ್, ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇನ್ನೂ ಇದುವರೆಗೂ ಮುಖ ನೋಡಿಲ್ಲ. ದಯವಿಟ್ಟು ಅದು ಏನೋ ಬೀಗ ಹಾಕ್ಕೊಂಡು ಹೋಗಿದ್ದಾರಂತೆ, ದಯವಿಟ್ಟು ನೋಡಬೇಕು ಅಂತ ಒಂದು ಐತೆ. ಅದಕ್ಕೋಸ್ಕರ ಕಾಲೇಜ್ ಏನಾದರೂ ಹೋಗ್ತಾ ಇದ್ರಾ ಸರ್ ಅಥವಾ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಡಿಗ್ರಿ ಮಾಡ್ಕೊಂಡಿದ್ದಾರೆ. CC ಕ್ಯಾಮ್ರಾ ರಿವ್ಯೂ ಮಾಡ್ತಾಯಿದ್ದ ಅವನು ಕೆಲಸ. ಚಂದು ಅಂದ್ಬಿಟ್ಟು ಅವ್ರ ಅಣ್ಣ, ಅವ್ರ ಜೊತೆಗೆ ಪಾಪ ಹೇಳ್ಬೇಕಂದ್ರೆ ಇತ್ತು, ಅವ್ರ ಜೊತೆಗೆ ಇದ್ದಿದ್ದು. ಅದರಿಂದ ಇನ್ನೇನಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿರೋದು ಅಷ್ಟೇ, ಅಷ್ಟು ಬಿಟ್ಟು ಇನ್ನೇನಿಲ್ಲ ಸರ್. ದಯವಿಟ್ಟು ಅಂದರೆ ಇವತ್ತು ಎಷ್ಟು ಗಂಟೆ ಮನೆ ಬಿಟ್ಟಿದ್ದು ಮತ್ತೆ ಬಿಟ್ಟಿರೋದು, ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಿಟ್ಟಿರೋದು ಅಷ್ಟೇ, ಓಡ್ ಬರ್ತೀನಿ ಅಂತ ಅಷ್ಟೇ. ಒಬ್ಬನೇ ಬಿಟ್ಟಿದ್ದ ಅಥವಾ ಸ್ನೇಹಿತರು ಬಂದು? ಒಬ್ಬನೇ ಹೋಗಿದ್ದು, ಯಾರೂ ಬಂದಿರಲಿಲ್ಲ ಮನೆ ಹತ್ರ. ದಯವಿಟ್ಟು ಒಬ್ಬನೇ ಹೋಗಿದ್ದು ಒಬ್ಬನೇ. ಅಷ್ಟೇ. ನೀವು ಈ ವಿಚಾರ ಸಂಜೆ ಆಗ್ತಿದ್ದಂಗೆ ಗೊತ್ತಾಯಿತು, ನಿಮ್ಮ ಮಧ್ಯದಲ್ಲಿ ಕಾಲ್ ಮಾಡಿದಾಗ ಬರೋದಾಗಲಿ? ಸ್ವಿಚ್ ಆಫ್ ಆಗಿತ್ತು ಒಂದು ಮೊಬೈಲು, ನಮ್ಮ ಫುಲ್ಲು ಸ್ವಿಚ್ ಆಫ್ ಆಗಿತ್ತು. ಸಾಯಂಕಾಲ ಆನ್ ಆಗಿತ್ತು, ಅದಾದಮೇಲೆ ಫೋನ್ ಎತ್ತಲ್ಲ. ಆಮೇಲೆ ಎದ್ಕೊಂಡು ಅವ್ನ ಜೊತೆಗಿರೋ ದುರ್ಗ ಅಂದ್ಬಿಟ್ಟು ಎತ್ತಿದ್ದ ಫೋನು. ಆಮೇಲೆ ಅದಕ್ಕೆ ಇದ್ಕೊಂಡು ಇಲ್ಲ ಬರ್ತೀವಿ 5 ನಿಮಿಷ ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಇನ್ನು ಯಾವುದಿಲ್ಲ ಸರ್. ದುರ್ಗಾ ಪ್ರಸಾದ್ ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಸರ್. ಆ ದುರ್ಗಾ ಪ್ರಸಾದ್ ಅವರ ಪೋಷಕರು ಎಲ್ಲಿರ್ತಾರೆ ಮತ್ತು ಒಟ್ಟಿಗೆ ಬರ್ತಾವ್ರೆ ಅವರು. ಫೋನ್ ಮಾಡಿದ್ದೀವಿ, ಅವ್ರು ಬರೋಕ್ಕಿಂತ ಮುಂಚೆ ನಮಗೆ ಬರ್ತೀನಿ ಅಂತಂದರು. ಇಲ್ಲ ನಾವು ನೋಡಿಕೊಂಡು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೋಸ್ಕರ ಅದು ನೋಡಿದೆ ನಾನು, ಅದಕ್ಕೆ ಅವ್ರಿಗೂ ಫೋನ್ ಮಾಡಿದ್ದೀನಿ, ಬರ್ತಾವ್ರೆ. ಇವರೆಲ್ಲ ಸ್ನೇಹಿತರ ಸರ್ ದುರ್ಗಾ ಪ್ರಸಾದ್ ಇವರೆಲ್ಲ ದೊಡ್ಡಬಳ್ಳಾಪುರದಲ್ಲಿರೋರ? ಕೇಶಿ, ಲಲಿತು, ದುರ್ಗಾ ಇವರು ಆತ್ಮೀಯರು ಜಾಸ್ತಿ. ಇವರೆಲ್ಲೂ ಓದ್ತಾ ಇರಲಿಲ್ಲ, 3 ಜೊತೆಗೆ ಇರೋರು. ಅದಕ್ಕೋಸ್ಕರ ಅಷ್ಟೇ, ಏನೇನಿಲ್ಲ ಸರ್. ಕೇಶವ್, ಲಲಿತ್ ಮತ್ತು ದುರ್ಗಾ ಪ್ರಸಾದ್ ಈ 3 ಸ್ನೇಹಿತರು ಒಂದೇ ಏರಿಯಾದಾಗೆ. ಅದ್ರ ಜೊತೆಗೆ ಹರ್ಷಿತ್ ಜೊತೆಗೆ ಇನ್ನೊಬ್ರು ಕೂಡ ಇದ್ರು ಸರ್, ಏನೋ ಗೊತ್ತಾ? ಯಾವತ್ತೂ ನಾನು ಮನೆ ಹತ್ರನೂ ನೋಡಿಲ್ಲ, ನಮ್ಮ ಮನೆಗೂ ಯಾವತ್ತೂ ಬಂದಿಲ್ಲ ಪಾಪ, ಹೇಳಬೇಕು ಅಂತಂದರೆ. ನೋಡಿದರೆ ಗೊತ್ತಾಗೋತೈತೆ ನನಗೆ, ಅದಕ್ಕೆ ಅಷ್ಟೇ. ಈ ನಿಮ್ಮ ಮಗನ ಜೊತೆ ಸರ್ ಮನೆಯಿಂದ ಬರುವಾಗ ಒಬ್ಬನೇ ಬಂದಿದ್ದ, ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಯಿತು. ದುರ್ಗಾ ಪ್ರಸಾದ್ ಜೊತೆ ಮಾತಾಡಿದಾಗ ಏನೋ ಮಾತಾಡಿದ್ರೆ? ಮೈನ್ ಏನು ಅಂತಂದರೆ ಒಂದು ಮೊಬೈಲ್ ಚಾರ್ಜಿಂಗ್ ನಿಲ್ತಾ ಇರಲಿಲ್ಲ. ದಯವಿಟ್ಟು ಆದ್ದರಿಂದ ಅದು ಚಾರ್ಜರು ತೊಗೊಂಡೋಗ್ತೀನಿ ತೊಗೊಂಡೋಗೋ ಅಂತಂದೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮಾಮೂಲಿ ಸ್ವಿಚ್ ಆಫ್ ಆಗಿತ್ತು ಅದು. ಆಮೇಲೆ ಸಾಯಂಕಾಲ ರಿಂಗ್ ಆಯಿತು, ಎತ್ತಲಿಲ್ಲ ಫೋನು. ಬಿಡು ಬರ್ತಾನೆ ಅಂತಂದ್ಬಿಟ್ಟು ನಮ್ಮ ದುರ್ಗಂಗೆ ಫೋನ್ ಮಾಡಿದ್ದಕ್ಕೆ ಇಲ್ಲ ಇಲ್ಲೇ ಇದ್ದೀವಿ ಬರ್ತೀವಿ 10 ನಿಮಿಷ ಅರ್ಧ ಗಂಟೆ ಅಂತಂತಂದರು. ಆಯಿತು ಬರ್ತಾರೆ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ತೀರಾ ಇವಾಗ ರಾತ್ರಿ 1 ಗಂಟೆ ಸುಮಾರು ಸದ್ಯವಾಗಿ ಅವ್ರ ಕ್ಲೋಸ್ ಫ್ರೆಂಡು ಪಲ್ಲಿ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದ್ದಕ್ಕೆ ಹಿಂಗೆ ಆಗೈತೆ ಅಂತ ಮನೆ ಹತ್ರ ದಯವಿಟ್ಟು ಅವರೇ ಬಂದು ಪಾಪ ಹೇಳಿದ್ದಕ್ಕೆ ಹಿಂಗೆ ಬಂದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಕಾರು ಯಾರ್ದು ಸರ್? ಟಾಟಾ ಇಂಡಿಕಾ ಕಾರು? ಟಾಟಾ ಇಂಡಿಕಾ ಮೊನ್ನೆ ನಮ್ಮನೆ ತೊಗೊಂಡ ನನ್ನ ಮಗನೇ ಅಂತಂತೆ, ಏನೋ ಗೊತ್ತಿಲ್ಲ ಅದು. ನಾನು ಅವ್ನ ಮಾತು ನಂಬಲ್ಲ ಹೇಳ್ಬೇಕು ಅಂತಂದರೆ. ಯಾರ್ದೋ ಫ್ರೆಂಡ್ ಇಸ್ಕೊಂಬಂದಿರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಪೊಲೀಸರು ಏನು ಹೇಳಿದ್ದಾರೆ ಸರ್ ಈ ಘಟನೆ ಬಗ್ಗೆ ಮಾತಾಡಿದ್ರ? ನಾವು ಸ್ಟೇಷನ್ಗೆ ಇದುವರೆಗೂ ಹೋಗಿಲ್ಲ ಮಾಡಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಇದು ಪೋಷಕರು ತಮ್ಮ ಮಗನನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಮನೆ ಬಿಟ್ಟಂಥವ ರಾತ್ರಿ ವೇಳೆಗಾಗಲೇ ಮನೆಗೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಕಾಲ್ ಮಾಡಿದಾಗಲೂ ಕೂಡ ಬರ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾಯಿದ್ರು. ಆದರೆ ಸ್ನೇಹಿತರ ಜೊತೆ ಹೊರಗೋದಂತಹ ಮಗ ಮತ್ತೆ ಮನೆಗೆ ಬರಲಿಲ್ಲ ಅನ್ನುವಂತಹ ಆ ನೋವು, ಆ ಸಂಕಟ ಇದೆಯಲ್ಲ, ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ಪ್ರಕಾಶ್ ಡಿ ರಾಂಪುರ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ನೋಡಿ, ಅವರ ಪೇರೆಂಟ್ಸ್ ಮಾತಾಡಿದ್ದು. ಬರ್ತೀನಿ ಅಂತ ಹೇಳಿ ಹೊರಟಂತಹ ಮಗ ಈಗ ಬಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿರುವುದು ಇನ್ನು ಹೆತ್ತವರ ಆಕ್ರಂದನಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮಗನ ಮೃತದೇಹವನ್ನು ನೋಡಿ ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಹೋಗಿ ಬರ್ತೀನಿ ಅಂತ ಹೊರಟವರು ಹೀಗೆ ವಾಪಸ್ ಬರೋದೇ ಇಲ್ಲ ಅಂತ ಅಂದ್ಕೊಂಡೇ ಇರೋದಿಲ್ಲ. ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಇದರಲ್ಲಿ 5 ದುರ್ಮರಣವನ್ನು ಹೊಂದಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದೆ. ಸದ್ಯ ಘಟನಾ ಸ್ಥಳದಲ್ಲಿಯೇ ಇದ್ದೇನೆ. ಕಂಪ್ಲೀಟ್ ಆಗಿ ಕಾರು ನಜ್ಜುಗುಜ್ಜಾಗಿದೆ. ಇದು ತುಮಕೂರಿನಿಂದ ಬೆಂಗಳೂರು ನಗರದ ಕಡೆ ಹೋಗ್ತಾ ಇತ್ತು. ಇದು ಜಿಂದಾಲ್ ಹಾಸ್ಪಿಟಲ್ನ ಮುಂಭಾಗದ ಫ್ಲೈಓವರ್ ಇದು. ಸೊ ಇಲ್ಲಿ ಏನೋ ತುಮಕೂರಿಂದ ಬೆಂಗಳೂರು ನಗರ ಕಡೆ ಹೋಗ್ತಾ ಇದ್ದಂತಹ ಕಾರು ವೇಗವಾಗಿ ಚಲಿಸ್ತಾ ಇತ್ತು. ನಿಯಂತ್ರಣ ತಪ್ಪಿ ನೇರವಾಗಿ ಈ ಒಂದು ಡಿವೈಡರ್ನ ಹಾರಿ ಬಂದು ಈ ಕಡೆಯಿಂದ ಅಂದರೆ ಬೆಂಗಳೂರು ನಗರದಿಂದ ತುಮಕೂರು ಕಡೆ ಹೋಗ್ತಾ ಇದ್ದಂತಹ KSRTC ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರ್ನಲ್ಲಿ 5 ಇದ್ರು. 5 ಪೈಕಿ 4 ಸ್ಥಳದಲ್ಲೇ
ಮೃತಪಟ್ಟಿದ್ದಾರೆ. ಆ 4 ಮೃತಪಟ್ಟಂತಹ ಬಳಿಕ ಮೃತದೇಹಗಳನ್ನು ಖಾಸಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಓರ್ವನ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಸದ್ಯ ಆ ಕಾರ್ನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಕಾರ್ನ ಒಳಭಾಗದಲ್ಲಿ ಕೂಡ ರಕ್ತ ಸಿಗ್ತಾಗಿದೆ. ರಕ್ತದ ಕಲೆಗಳೆಲ್ಲವೂ ಕೂಡ ಒಳಭಾಗದಲ್ಲಿ ಬಿದ್ದಿದೆ. ಜೊತೆಗೆ ಬಸ್ನ ನಂಬರ್ ಪ್ಲೇಟ್ ಕೂಡ ಇನ್ನೂ ಕಾರಲ್ಲೇ ಲಾಕ್ ಆಗಿದೆ. ಈಗ ಅಪಘಾತಕ್ಕೀಡಾಗಿದ್ದಂತಹ ಕಾರನ್ನು ಕೂಡ ಇದೀಗ ತೆರವು ಮಾಡಲಾಗಿದೆ. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಬಂದು ಏನು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ರಸ್ತೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಅಪಘಾತದ ತೀವ್ರತೆ ಮತ್ತು ಭೀಕರತೆ ಎಷ್ಟು ಮಟ್ಟಿಗಿತ್ತು ಅಂದರೆ ಕಂಪ್ಲೀಟ್ ಆಗಿ ಕಾರೇ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಒಳಗಿದ್ದಂಥವರು